ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಯಾವುದೇ ಕುಕ್ಕಿಂಗ್ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಿಲ್ಲ, ಬಿಕಾಸ್ ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬಾ ವರ್ಕ್ ಇತ್ತು. ಹಾಗಾಗಿ ಸ್ಯಾಟರ್ಡೇ ಡೇ ಇನ್ ಮೈ ಲೈಫ್ ಮಾಡ್ತಿದ್ದೀನಿ. ಈ ವ್ಲಾಗಲ್ಲಿ ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ, ನಾನು ಡೈಲಿ ರುಟೀನ್ ಹೇಗಿರುತ್ತೆ ಅಂತ ನಾನು ವ್ಲಾಗ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಎದ್ದು ನನ್ನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನನ್ನ ತಮ್ಮ ಆಫೀಸ್ಗೆ ಹೋದ. ಅದಾದಮೇಲೆ ಕಸ ಗುಡಿಸಿ ಮಾಪ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮಾರ್ನಿಂಗ್ ತುಂಬಾ ನಿದ್ದೆ ಬರ್ತಿತ್ತು. ನಾನು ಮಾರ್ನಿಂಗ್ ಬೇಗ ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿ ಅಲಾರಾಮ್ ಇಟ್ಕೊಂಡೆ, ಬಟ್ ಆಗಲಿಲ್ಲ. ಈ ಕ್ಲೈಮೇಟ್ಗೆ ನನಗೆ ನಿದ್ದೆ ತುಂಬ ಬರ್ತಿತ್ತು. ಟು ಬಿ ಆನೆಸ್ಟ್, ನನಗೆ ನಿದ್ದೆ ಅನ್ನೋದು ತುಂಬ ಇಷ್ಟ. ಅದು ಬಲವಂತವಾಗಿ ಎದ್ದು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ಕೆಲಸ ಇರುತ್ತೆ, ಪೂಜೆ ಮಾಡೋದಿರುತ್ತೆ ಅಂತೆಲ್ಲ ಅಂದ್ಕೊಂಡು ಮಾರ್ನಿಂಗ್ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ, ಅದಾದಮೇಲೆ ಬಾಗಿಲೆಲ್ಲ ನೀಟಾಗಿ ತೊಳೆಯೋದಿತ್ತು. ನಾರ್ಮಲಿ ನಾನು ಡೈಲಿ ಮಾಪ್ ಹಾಕ್ತೀನಿ ಈಚೆ ಅಷ್ಟೇ, ಬಟ್ ಸ್ಯಾಟರ್ಡೆ ಆಗಿರೋದ್ರಿಂದ ನೀಟಾಗಿ ನೀರೆಲ್ಲ ಹಾಕಿ ಪೊರ್ಕೆನಲ್ಲಿ ನೀಟಾಗೆಲ್ಲ ತೊಳೆದು ಈಚೆ ಅದಾದಮೇಲೆ ಮಾಪ್ ಹಾಕ್ತಿದ್ದೀನಿ. ನೀಟಾಗಿ ಮಾಪ್ ಎಲ್ಲ ಹಾಕಾದ್ಮೇಲೆ ನನಗೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು. ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ತುಂಬಾ ಪಾತ್ರೆಗಳಿತ್ತು, ಅದನ್ನು ಕೂಡ ವಾಶ್ ಮಾಡಿ. ವಾಶ್ ಮಾಡ್ಕೊಂಡು ಆದಮೇಲೆ ಆಲ್ರೆಡಿ ಲಂಚ್ ಟೈಮ್ ಆಗೋಗಿತ್ತು. 1:30 1:45 ಆಗಿತ್ತು. ಲಂಚ್ ಕೂಡ ಮಾಡಬೇಕಲ್ವ. ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಬಟ್ ಅದನ್ನೇ ನನಗೆ ಮಧ್ಯಾಹ್ನ ತಿನ್ನೋಕ್ಕಾಗೋದಿಲ್ಲ. ಉಪ್ಮಾ 1 ಟೈಮ್ ಸರಿ ಅಷ್ಟೇ, 2 ಟೈಮ್ ತಿನ್ನಬೇಕು ಅಂದರೆ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ನೈಟ್ ಸಾಂಬಾರಿತ್ತು, ಅದಕ್ಕೆ ಬಿಸಿ ರೈಸ್ ಮಾಡಿಕೊಂಡು ನಾನು ನಮ್ಮಮ್ಮ ಇಬ್ಬರು ತಿಂದ್ವಿ. ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ, ಆ್ಯಕ್ಚುಲಿ ಊಟ ಆದಮೇಲೆ ಯಾರೂ ಅಷ್ಟು ಸ್ನಾನಕ್ಕೆ ಹೋಗಬಾರ್ದು. ಊಟ ಆದಮೇಲೆ ಒಂದು 1/2 ಅವರ್ ಇಲ್ಲ 1 ಅವರ್ ಬಿಟ್ಟು ಸ್ನಾನಕ್ಕೆ ಹೋಗಬೇಕು. ನಾನು ಕೂಡ ಒಂದು 1 ಅವರ್ ಹಂಗೆ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡೋಣ ಅಂದ್ಕೊಂಡೆ. ಬಿಕಾಸ್ ನಾನು ಇನ್ನೂ ಇಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ, ಸ್ನಾನ ಮಾಡ್ಕೊಬಂದು ಮಾಡೋಣ ಅಂತ. ಸ್ಯಾಟರ್ಡೆ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳೆಲ್ಲ ಉಜ್ಜಿ ಪೂಜೆ ಮಾಡೋದು ಸ್ಯಾಟರ್ಡೆ ವೀಕ್ಲಿ ಒನ್ಸ್ ಸ್ಯಾಟರ್ಡೇನಲ್ಲಿ ಮಾಡ್ತೀವಿ. ಇದರಲ್ಲಿ ಸ್ನಾನ ಮಾಡ್ಕೊಂಡು ಬಂದಾಯಿತು ನಾನು. ಇದರಲ್ಲಿ ನಾನು ಲೈಕ್ ಯಾವ ಥರ ರೆಡಿ ಆಗ್ತೀನಿ ಅನ್ನೋದು ಶೂಟ್ ಕೂಡ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ಮಾರ್ನಿಂಗ್ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನಾನೊಂದು ಕೋಟ್ ನೋಡಿದೆ, ನಂಗೆ ತುಂಬಾ ಇಷ್ಟ ಆಗೋಯಿತು. ಏನಂತ ನಿಮಗೂ ಹೇಳ್ತೀನಿ ನೋಡಿ. ನಾವೆಷ್ಟು ಪೇಷನ್ಸಿಂದ ಇರ್ತೀವೋ ಅಷ್ಟು ಬೆಳೀತಾ ಹೋಗ್ತೀವಿ, ನಾವೆಷ್ಟು ದೂರ ಇರ್ತೀವೋ ಅಷ್ಟು ರೆಸ್ಪೆಕ್ಟ್ ಪಡ್ಕೊತಾ ಹೋಗ್ತೀವಿ. ಹಾಗೆ ನಾವೆಷ್ಟು ಕಡಿಮೆ ಮಾತಾಡ್ತೀವೋ ಆವಾಗ ನಮ್ಮ ಮಾತಿಗೆ ಅಷ್ಟು ಬೆಲೆ ಅನ್ನೋದಿರುತ್ತೆ. ನಾವೆಷ್ಟು ಕಡಿಮೆ ಆಸೆ ಪಡ್ತೀವೋ ಅಷ್ಟು ನೆಮ್ಮದಿಯಾಗಿರ್ತೀವಿ. ಹೇಗಿದೆ ಈ ಕೋಟ್? ನನಗಂತೂ ತುಂಬಾ ಇಷ್ಟ ಆಯಿತು. ಆ ಲೈನ್ಸಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಆ ಲೈನ್ಸ್ ಒಂದೊಂದು ನಾವು ಓದ್ತಿದ್ರೆ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ ಗೈಸ್, ನಿಜವಾಗ್ಲೂ. ಹಾಗೆ ನಾನು ರೆಡಿ ಆಗ್ತಾ ನನ್ನ ಕ್ರೀಮ್ ಕೂಡ ಖಾಲಿ ಆಗೋಗಿದೆ. ಇರಲಿ ತೊಗೊಳ್ಳೋಣ, ಇವಾಗ ಸದ್ಯಕ್ಕಾಗುತ್ತೆ. ರೆಡಿ ಆಗಿಬಿಟ್ಟು ನಾನು ನೋಡಿ ಎಷ್ಟು ಇನ್ನೂ ರೆಡಿ ಆಗ್ತಾ ಕೂತಿದ್ದೀನಿ. ಅಲ್ಲಿ ಇನ್ನೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ. ಈ ರೆಡಿ ಆಗೋ ಶೂಟನ್ನ ನಾನು ಇದರಲ್ಲಿ ಹಾಕಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರನೇ ನಾನು ಶೂಟ್ ಮಾಡಿ ಹಾಕಿದ್ದು. ಇನ್ನೂ ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ, ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು.
ಫೈನಲಿ ರೆಡಿ ಆಗಿದ್ದು ಕೂಡ ಆಯಿತು. ನನ್ನ ಕಣ್ಣಿಗೆ ಕಾಜಲ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕಿದ್ದೀರಂದರೆ ನನ್ನ ಮೇಕಪ್ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತಲೇ ಅರ್ಥ. ಸೊ ನೋಡಿ, ಕಣ್ಣಿಗೆ ಕಾಜಲ್ ಹಾಕ್ಕೊಂಡು ಮೇಕಪ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಸಿಂಪಲ್ ಮೇಕಪ್. ನನಗೆ ಯಾವಾಗಲೂ ಅಷ್ಟೇ ಓವರ್ ಮೇಕಪ್ ಮಾಡೋದಕ್ಕಿಂತ ಸಿಂಪಲ್ ಮೇಕಪ್ ಮಾಡೋದು ತುಂಬ ಇಷ್ಟ. ಗೈಸ್, ನಿಮಗೆ ನನ್ನ ಮೇಕಪ್ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಹೇಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಸೊ ಮೇಕಪ್ ಮುಗಿಸ್ಕೊಂಡು ನಮ್ಮಮ್ಮ ಆಗ್ಲಿಂದ ಕಾಫಿ ಬೇಕು ಅಂತ ಹೇಳ್ತಿದ್ದಾರೆ. ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ. 6 ಗಂಟೆ ಆಗೋದಕ್ಕಿಂತ ಮುಂಚೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಫೋಟೋಸ್ ಎಲ್ಲ ಓಡಿಸಿ ನಾನು ಮತ್ತೆ ಕುಂಕುಮ ಎಲ್ಲ ಇಡಬೇಕಾಗುತ್ತೆ. ಸೊ ಫಸ್ಟ್ ಅದು ಮುಗಿಸ್ಕೊಂಡು ಆಮೇಲೆ ನಮ್ಮಮ್ಮ ಕಾಫಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟು ಕೆಲಸ ಗೈಸ್. ಸ್ಯಾಟರ್ಡೆ ಬಂತು ಅಂತ ಹೇಳಿದ್ರಿ, ಕೆಲಸಕ್ಕಂತೂ ಕಡಿಮೆಯೇ ಇಲ್ಲ ನಮ್ಮ ಮನೇಲಿ. ನಾನು ವೀಕಲ್ಲಿ ಎಷ್ಟು ರೆಸ್ಟ್ ಮಾಡಿರ್ತೀನೋ ಅಷ್ಟು ಈ ಸ್ಯಾಟರ್ಡೆ ಒಂದು ದಿನದಲ್ಲಿ ನನ್ನ ರೆಸ್ಟೆಲ್ಲ ಹೋಗುತ್ತೆ, ಅಷ್ಟು ಕೆಲಸ ಇರುತ್ತೆ. ಸೊ ಒಳಗಡೆ ಎಲ್ಲ ನೀರಲ್ಲಿ ನೀಟಾಗಿ ಒರೆಸ್ಕೊತಿದ್ದಿದ್ದು ದೇವ್ರ ಮನೆಯೆಲ್ಲ. ಸೊ ಇದು ಒರೆಸಿದ ಆದಮೇಲೆ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಟು ಮತ್ತು ದೇವ್ರ ಮನೆಯಲ್ಲಿ ಫೋಟೋಗಳನ್ನೆಲ್ಲ ಜೋಡಿಸ್ಬೇಕು. ಸೊ ಇದು ಕೂಡ ಆಯಿತು, ಕ್ಲೀನಿಂಗ್ ಎಲ್ಲ ಮುಗೀತು ದೇವ್ರ ಮನೇಲಿ ಕೂಡ. ಅದಾದಮೇಲೆ ಬಂದು ಪೂಜೆ ಮಾಡ್ಕೊಳ್ಳೋಣ ಅಂತ ನಮ್ಮಮ್ಮಗೆ ಫಸ್ಟು ಕಾಫಿ ಇಡೋಣ ಅಂತ ಹೋದೆ. ವೀಡಿಯೋ ತುಂಬ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ ಗೈಸ್, ಬೈಕೋಬೇಡಿ. ಸೊ ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ನಾನು ಫಾಸ್ಟ್ ಮಾಡಿರೋದಷ್ಟೇ. ಸೊ ನಮ್ಮಮ್ಮಗೆ ಕಾಫಿ ಇಟ್ಬಿಟ್ಟು ಹಾಗೆ ನಾನು ಕಾಫಿ ಕುಡಿತಾ ನನ್ನ ತಮ್ಮ ಫೋನ್ ಬಂದು ಹಂಗೆ ಕಾಲ್ ಮಾಡಿ ಹೇಳಿದ್ದಾನೆ, ನಾನು ಬರ್ತಾಯಿದ್ದೀನಿ, ರೈಸ್ ಸಾಂಬಾರು ಏನಾದರೂ ಮಾಡಿಡು, ಹೊಟ್ಟೆ ಹಸಿತಿದೆ ಅಂತ. ಸೊ ಅದಕ್ಕೆ ಫಸ್ಟು ರೈಸ್ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ. ಸೊ ಸಿಂಪಲಾಗಿ ಹೆಸರುಬೇಳೆ ಸಾಂಬಾರು ಮಾಡೋಣ ಅಂತ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಹೆಸರುಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸಾಂಬಾರೆಲ್ಲ ಮಾಡಿ ಅದನ್ನು ರೈಸ್ ಮಾಡಿ ಇಟ್ಬಿಟ್ಟು, ಪಾಪ ಕೆಲಸದಿಂದ ಬಂದು ಹೊಟ್ಟೆ ಹಸಿವಿರುತ್ತಲ್ವ, ನಾನು ಕೂಡ ಕೆಲಸದಿಂದ ಬರಬೇಕಾದ್ರೂ ನನಗೂ ಇದೇ ಥರ ಸಿಚುವೇಶನ್ ಇರ್ತಿತ್ತು. ಸೊ ಅವ್ರ ಸಿಚುವೇಶನ್ ಕೂಡ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಆಯಿತು ಅಂತ ಸಾಂಬಾರಿಗೆಲ್ಲ ಇಟ್ಬಿಟ್ಟು ಅದಾದಮೇಲೆ ನಾನು ಪೂಜೆಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಈ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾನು ಏನು ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಸೊ ಸ್ಟವ್ ಮೇಲೆ ಇಟ್ಬಿಟ್ಟು ಬಂದಿದ್ನಲ್ವಾ, ಫುಲ್ಲು ಲೈಕ್ ಅಂದರೆ ಏನಾದರೆ ಗಲೀಜಾಗಿದೆ ಗೈಸ್. ಅದು ವಿಷಲ್ ಬಂದು ನಾನು ಬೆಳಗ್ಗೆಲ್ಲ ಎಷ್ಟು ಕಿಚನ್ ನೀಟಾಗಿ ಕ್ಲೀನ್ ಮಾಡಿದ್ದೆ, 1 ನಿಮಿಷದಲ್ಲಿ ಎಲ್ಲ ವ್ಯರ್ಥ ಆಯಿತು. ಸಖತ್ ಬೇಜಾರಾಯಿತು. ದೇವ್ರಿಗೆ ನನ್ನ ಮೇಲೆ ದ್ವೇಷನಾ ಇಲ್ಲ ನನ್ನ ಟೈಮ್ ಸರಿ ಇಲ್ವಾ ಅಂತ ಅನಿಸ್ತು ನನಗೆ ಒಂದು ಸೆಕೆಂಡು. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ ಅಂದ್ಕೊಂಡು ಸುಮ್ಮನೆ ಆದೆ. ಸೊ ಸಾಂಬಾರೆಲ್ಲ ರೆಡಿ ಆಗಿದೆ, ಜಸ್ಟ್ ಅದನ್ನು ಕುದಿಸ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ. ಅಷ್ಟು ನನ್ನ ತಮ್ಮ ಬೇರೆ ಬಂದ. ಸೊ ಇದು ಮುಗಿಸ್ಬಿಟ್ಟು ಅದಾದಮೇಲೆ ಪೂಜೆಗೆ ಹೋಗೋಣ ಅಂತ ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ನಮ್ಮಮ್ಮಗೆ ರೈಸ್ ಮಾಡು ಅಂತ ಹೇಳಿಬಿಟ್ಟು ನಾನು ಪೂಜೆ ಮಾಡೋಕ್ಕೆ ಹೋದೆ, ಟೈಮ್ ಆಗುತ್ತೆ ಅಂತ. ಸೊ ದೇವ್ರ ಮನೆಯಲ್ಲಿ ದೇವ್ರಿಗೆ ಹೂವು ಎಲ್ಲ ಇಟ್ಬಿಟ್ಟು ಅದಾದಮೇಲೆ ದೇವ್ರ ಪಾತ್ರೆಗಳನ್ನೆಲ್ಲ ಏನು ಉಜ್ಜಿತ್ತು ಅದೆಲ್ಲ ಉಜ್ಸ್ಕೊಂಡು ನೀಟಾಗಿ ಅದಕ್ಕೆ ಕುಂಕುಮ ಎಲ್ಲ ಇಟ್ಬಿಟ್ಟು, ಸೊ ಇನ್ನು ಬಾಗಿಲಿಗೆ ಅಷ್ಟಂಗುಮ ಇಡೋದೆಲ್ಲ ಇತ್ತು. ಸೊ ಇಲ್ಲಿ ಹೂವು ಇಟ್ಬಿಟ್ಟು ಅದಾದಮೇಲೆ ಹೋಗೋಣ ಅಂತ ಬಾಗಿಲಿಗೆ ಅಷ್ಟಂಗುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಬಂದೆ.
ಫೈನಲಿ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ನನ್ನ ಇವತ್ತಿನ ವರ್ಕ್ ಕೂಡ ಕಂಪ್ಲೀಟ್ ಆಯಿತು. ಸೊ ಗೈಸ್, ನೋಡಿದ್ರಲ್ವ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.